ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು HD ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಎಲ್ಲರೂ ಕೂಡ ಜೊತೆಯಾಗಿ ಇವತ್ತು ಭೇಟಿ ಮಾಡಿದ್ದಾರೆ. ವಿಷಯ ಸೀಟು ಹಂಚಿಕೆಗೆ ಅಂತ ಕೇಳ್ಪಟ್ಟಿದ್ದೀವಿ. HD ದೇವೇಗೌಡರು ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು, ಜೊತೆಗೆ ರೇವಣ್ಣ ಅವರು, ಸಂಸದ ಪ್ರಜ್ವಲ್ ರೇವಣ್ಣ, ಇಷ್ಟು ಜನ ಹೋಗಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಮೀಟ್ ಆಗಿದ್ದಾರೆ. ಎಲ್ಲಿ ಅಂದರೆ ದೆಹಲಿಯಲ್ಲಿ. ವಿಚಾರ ಏನು ಅಂದರೆ BJP ಹಾಗೂ JDS. ಬಾಲಕೃಷ್ಣ ಅವರು ಅಂದರೆ ಈ ಒಂದು ವಿಚಾರದಲ್ಲಿ ಚೆಕ್ ಮಾಡಬೇಕಾಗತ್ತೆ ನಾವು. ಇಲ್ಲಿ BJP ಮತ್ತು JDS ನಡುವಿನ ಸೀಟ್ ಹಂಚಿಕೆ ವಿಚಾರ ಇದೆ. ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತುಕತೆ ನಡೆಸಿದ್ದಾರೆ. ರಾಜಕೀಯದ ಬಗ್ಗೆಯೂ ಅವರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇಲ್ಲಿ ನೋಡಿ, ಎಲ್ಲರೂ ಇದ್ದಾರಪ್ಪ. ನಿಮಗೆ ರೇವಣ್ಣ ಅವರು ಸಿಗ್ತಾರೆ, ಅಲ್ಲಿ ದೇವೇಗೌಡರು ಕಾಣಿಸ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದ್ದಾರೆ, ಮತ್ತು ದೇವೇಗೌಡರು ಹಾಗೂ ನರೇಂದ್ರ ಮೋದಿ ಅವರು ಒಂದು ಕಡೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಈ ಮುಂದಿನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈತ್ರಿ ಆಗಿದೆಯಲ್ಲ, ಈ ಒಂದು ಮೈತ್ರಿಯಲ್ಲಿ ಯಾರಿಗೆ ಎಷ್ಟು ಸೀಟ್ ಅಂತ. ಹಳೆ ಮೈಸೂರು ಭಾಗದಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ, ನಮಗೆ ಸೀಟ್ ಬೇಕಾಗತ್ತೆ, ಚರ್ಚೆ ಅವರು ಮಾಡಿರಬಹುದಾಗತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅವರಲ್ಲಿ ಮೀಟಿಂಗನ್ನು ಮಾಡ್ಕೊಂಡು ಬಂದಿದ್ದಾರೆ. ಸದ್ಯದಲ್ಲಿಯೇ ಸೀಟು ಹಂಚಿಕೆ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ನಂಬರ್ ಆಫ್ ಸೀಟ್ ತೆಗೆದುಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ ಆಗಿರಲಿಲ್ಲ. ನೋಡಿ, ಇಲ್ಲಿ ಇದು ಏನು ಕುಮಾರಸ್ವಾಮಿ ಅವರೇ ನೀವು ಏನಕ್ಕೆ ಮೀಟ್ ಮಾಡಿದ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ, ನೋಡ್ರಪ್ಪ, ಸೀಟ್ ಹಂಚಿಕೆ ಬಗ್ಗೆ ಇಷ್ಟರಲ್ಲೇ ತೀರ್ಮಾನ ಮಾಡ್ತೀವಿ. ಇವತ್ತು ಹೋಗಿದ್ದೇ ಸೀಟ್ ಕೇಳ್ಕೊಂಡು ಬರೋಕ್ಕಲ್ಲ, ನಾವು ಗೆಲ್ಲುವ ಕ್ಷೇತ್ರಗಳಲ್ಲಿ ಟಿಕೆಟ್ ನಾವು ಕ್ಲೈಮ್ ಮಾಡ್ತೀವಿ. ನಮಗೆ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುವಂಥ ಜಾಗದಲ್ಲಿ BJP ಬಂದು ಅಲ್ಲಿ ವೋಟ್ ಶೇರನ್ನು ಮಾಡ್ಕೊಳ್ಳದೇ ಇರಲಿ. BJP ಕ್ಯಾಂಡಿಡೇಟ್ ಅಲ್ಲಿ ಹಾಕಿದ್ರೆ ನಮಗದು ಹಾನಿ ಆಗುತ್ತೆ ಅನ್ನೋ ಅಂಥ ಪ್ಲೇಸ್ಗಳಿರ್ತಾವಲ್ವ, ಅಂಥ ಕಡೆ ನಾವು ಕೇಳ್ತೀವಿ. ನಮಗೆಲ್ಲ ಶಕ್ತಿ ಜಾಸ್ತಿ ಇದೆ ಇಲ್ಲಿ, ನಮ್ಗೆ ಅದೊಂದು ಸೀಟನ್ನು ನೀವು ಬಿಟ್ಕೊಡ್ಬೇಕು ಅಂಥೇಳಿ ನಾವು ಅಲ್ಲಿ ಟಿಕೆಟನ್ನು ಕ್ಲೈಮ್ ಮಾಡ್ತೀವಿ ಅಂತ ಕೂಡ ಒಂದು ಕಡೆ ಕುಮಾರಸ್ವಾಮಿ ಅವರಲ್ಲಿ ಮಾತಾಡಿದ್ದಾರೆ. ಪ್ರಧಾನಮಂತ್ರಿಯವರ ಭೇಟಿ ಆದ ಮೇಲೆ, ಅಂದರೆ ಇಲ್ಲಿ ಪ್ರಧಾನಮಂತ್ರಿ ಭೇಟಿಯಿಂದ ಬರಲ್ಲ, ಇದು BJPಯ ದೊಡ್ಡ ಮುಖಂಡರನ್ನ ಭೇಟಿ ಮಾಡಿದ್ರು ಅಂತ ಅರ್ಥ ಆಗುತ್ತೆ. ಇದು ಕಾರಣ ಇವ್ರು ಹೋಗಿರೋ ಪರ್ಪಸ್ ಏನಂತ ಹೇಳಿದ್ರೆ, ಮೈತ್ರಿ ವಿಚಾರ ಅಂತ ಬಂದಾಗ ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನ್ನೋದಕ್ಕಿಂತ ಹೆಚ್ಚಾಗಿ BJPಯ ದೊಡ್ಡ ಮುಖಂಡರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನು ಅವರು ಭೇಟಿ ಮಾಡಿದ್ರು ಅಂತ ಹೇಳಬಹುದು. ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗಂತೂ ಯಾವ ಗೊಂದಲನೂ ಇಲ್ಲಪ್ಪ ಇಲ್ಲಿ ಅಂತ ಕುಮಾರಸ್ವಾಮಿ ಅವರು ಒಂದು ಕಡೆ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನಮಗೆ ತುಂಬ ಕ್ಲಾರಿಟಿ ಇದೆ, ನಾವೇನು ಕನ್ಫ್ಯೂಷನಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಒಂದು ಕಡೆ ಇಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ಗೆಲ್ಲಬೇಕಾಗಿದೆ. 28 ಔಟ್ ಆಫ್ 28. 28ರಲ್ಲಿ 28 ಕೂಡ ನಾವು ಗೆಲ್ತೀವಿ. ಆ ಒಂದು ವಿಚಾರದಲ್ಲಿ ನಾವಿಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ದೇವೇಗೌಡರು ನೋಡಿ, ಭಾಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇವತ್ತು ದೇವೇಗೌಡರು ಸ್ಪರ್ಧೆ ಮಾಡ್ತಾರಾ? ಹಾಸನ, ತುಮಕೂರ, ನಾರ್ಥ, ಬೆಂಗಳೂರು ಅಥವಾ ಎಲ್ಲಿ ಅಂತ ಕೇಳಿದಾಗ ಅವರೆಲ್ಲೂ ಸ್ಪರ್ಧೆ ಮಾಡಲ್ಲ. ಕುಮಾರಸ್ವಾಮಿ ಅವರ ಇವತ್ತಿನ ಹೇಳಿಕೆ ಇದು, ಡಿಸೆಂಬರ್ 21, 2023. ಇವತ್ತಿನ ಹೇಳಿಕೆ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರಂತೂ ಎಲ್ಲಿಂದನೂ ಕಂಟೆಸ್ಟ್ ಮಾಡಲ್ಲ. ಕಾಂಗ್ರೆಸ್ಗೆ ಉತ್ತರಿಸೋದಕ್ಕೆ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ನಾವು ಕಾಂಗ್ರೆಸ್ಗೆ ಆನ್ಸರ್ ಕೊಡಬೇಕು, ಆ ದೃಷ್ಟಿಯಿಂದ ಮಾತ್ರ ನಾವಿಲ್ಲಿ ಮೈತ್ರಿಯನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಕೈನ ನಡವಳಿಕೆಗಳಿಗೆ ನಾವು ತೆರೆ ಎಳಿಬೇಕು. ಕಾಂಗ್ರೆಸ್ ಅವರು ನಡ್ಕೊಳ್ತಾ ಇದ್ದಾರಲ್ಲಪ್ಪ, ನಡವಳಿಕೆ ಹರಾಡ್ತಾ ಇದ್ದಾರಲ್ಲ, ಇದಕ್ಕೆ ನಾವು ತೆರೆ ಎಳಿಬೇಕು ಅಂತ ಹೇಳಿ ನಾವು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಹಾಗಾಗಿ ನಾವು ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡಿದ್ದೀವಿ ಅಂತ ಕೂಡ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ.